ಅವ್ರ ಜರ್ನಿ ಕೇಳಿದ ಮೇಲೆ ನಮಗೆ ಒಂದು ವಿಷಯ ಅಂತೂ ತುಂಬ ಕ್ಲಿಯರಾಗಿ ಗೊತ್ತಾಯಿತು. ಬಿಸ್ನೆಸ್ಗಳು ಬರೀ ಲಕ್ ಇದ್ದರೆ 55 ವರ್ಷ ಸರ್ವೈವ್ ಆಗಲ್ಲ. ಅವು ಸರ್ವೈವ್ ಆಗೋದು ಸ್ಯಾಕ್ರಿಫೈಸಿಂದ. ಪ್ರತಿದಿನ ಬೆಳಗ್ಗೆ ಕರೆಕ್ಟ್ ಟೈಮ್ಗೆ ಓಪನ್ ಮಾಡೋದು, ಪ್ರತಿ ಕಸ್ಟಮರ್ಗೂ ತುಂಬ ರೆಸ್ಪೆಕ್ಟಿಂದ ಟ್ರೀಟ್ ಮಾಡೋದು, ಮತ್ತು ಏನೇ ಡಿಫಿಕಲ್ಟ್ ಫೇಸ್ ಬಂದರೂ ಪೇಷನ್ಸಿಂದ ಹ್ಯಾಂಡಲ್ ಮಾಡೋದು. ಸರ್ ನಮಸ್ಕಾರ. ನಾವು ಯಮಹಾ ಶೋರೂಮ್ ಯಲಹಂಕ ಮತ್ತು ಸುಬ್ಬಪೇಟೆ ಶ್ರೀಜಯ ಯಮಹಾ ಅಂತ. ಸೊ ಅಲ್ಲಿಂದ ಬಂದಿದ್ವಿ. ಸೊ ಈಗ ಆಲ್ರೆಡಿ ನಾವು ತಾತ ಅವ್ರ ಹತ್ರ ಮಾತಾಡಿದ್ವಿ. ಅದ್ರ ಜೊತೆಗೆ ಈಗ ಈ ಕೋಟೆ ಇಡ್ಲಿ ಈಗ ನಿಮ್ಮ ಎಕ್ಸ್ಪೀರಿಯನ್ಸ್? ತುಂಬ ವರ್ಷ 45 ವರ್ಷ ಅವರೊಬ್ಬರೇ ಮಾಡಿದ್ದು, ನಾನು ಇರ್ತಾ ಇರಲಿಲ್ಲ. 2011 ತನಕ ನಾನು ಇರಲಿಲ್ಲ. ನಾನು ಫುಲ್ ಟೈಮ್ ಟೀಚರ್ ಆಗಿದ್ದೆ. ಮೇಡಮ್ ನೀವು ಹೇಳಿ, ಈಗ ಮದುವೆ ಆಗಿ ಬಂದ್ಮೇಲೆ ಈ ಇಡ್ಲಿ ಕೋಟೆ ಇಡ್ಲಿಗೆ ನಾನು ಬಂದ್ಮೇಲೆ ಇಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಏನಿದೆ? ಅಂದ್ರೆ ನಮ್ ಕನಕಪುರಲ್ಲಿ ಎಲ್ಲೇ ಹೋದ್ರು ಕೋಟೆ ಇಡ್ಲಿ ನೋಡಿ ಬಂದ್ರು ಅಂತ ಮಾತಾಡಿಸ್ತಾರೆ. ಅದು ತುಂಬಾ ಖುಷಿ ಆಗುತ್ತೆ, ಗುರ್ತಿಸ್ತಾರೆ. ಹಾ. ಸೊ ಆ ನೇಮ್ ಇಂದ ನಮ್ಮನ್ನ ಐಡೆಂಟಿಫೈ ಮಾಡ್ತಾರೆ. ನಾವು ಶ್ರೀಜಯ ಯಮಹಾ ಅವ್ರ ಕಡೆಯಿಂದ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ 25,000 ರೂಪಾಯಿ ಚೆಕ್ ಕೊಡೋಕ್ಕೆ ಟ್ರೈ ಮಾಡಿದಾಗ ಅವರು ಜಸ್ಟ್ ಸ್ಮೈಲ್ ಮಾಡಿ ಹೇಳಿದ್ರು, ಬರೀ ಒಂದು ಫೋಟೋ ತಗೊಳ್ಳಿ, ಅದು ಸಾಕು ನಮಗೆ ಅಂತ. ಈ ಥರ ಹ್ಯುಮಿಲಿಟಿ ಈಗಿನ ಕಾಲದಲ್ಲಿ ನೋಡೋಕ್ಕೆ ಸಿಗೋದು ತುಂಬ ರೇರ್. ಫೈನಲಿ ನಾವು ಆ ಚೆಕ್ನ ಅವರ ಮಗನಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಬಟ್ ಆನೆಸ್ಟ್ಲಿ ನಮಗೆ ಸಿಕ್ಕಿದ್ದ ರಿಯಲ್ ವ್ಯಾಲ್ಯೂ ಅವ್ರ ವಿಸ್ಡಮ್. ಅವ್ರ ಥರ ಇರೋ ಜನರು ಬರೀ ಬಿಸ್ನೆಸ್ ನಡೆಸ್ತಿಲ್ಲ, ಅವರು ನಮ್ಮ ವ್ಯಾಲ್ಯೂಸ್ನ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ತೊಗೊಂಡು ಹೋಗ್ತಿದ್ದಾರೆ. ಆ್ಯಂಡ್ ಅವ್ರ ಥರ ಇರೋರನ್ನ ಮೀಟ್ ಮಾಡಿದಾಗ್ಲೇ ನಮಗೆ ರಿಯಲ್ ಸಕ್ಸಸ್ ಅಂತ ಏನು ಅಂತ ಅರ್ಥ ಆಗೋದು. ನಿಮಗೆ ಗೊತ್ತಿರೋ ಯಾರಾದರೂ ಸ್ಮಾಲ್ ಬಿಸ್ನೆಸ್ ಓನರ್ ವರ್ಷಗಟ್ಟಲೆ ಆನೆಸ್ಟಿ ಮತ್ತು ಹಾರ್ಡ್ ವರ್ಕಿಂದ ಬಿಸ್ನೆಸ್ ನಡೆಸ್ತಿದ್ದಾರೆ ಅಂತ ಆದರೆ ಅವ್ರ ಹೆಸರನ್ನ ಕೆಳಗಡೆ ಕಮೆಂಟ್ ಮಾಡಿ.